ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ರೆ, ಲಿಸ್ಟ್ನ ಇನ್ನೊಂದ್ಸಲ ನೋಡಿ, ಏನೇನು ಬೇಕೋ ಈಗಲೇ ಎಲ್ಲ ತೊಗೊಂಬಿಡಿ. ಪದೇ ಪದೇ ಅಂಗಡಿಗೆಲ್ಲ ಓಡಾಡೋದು ಬೇಡ, ಖರ್ಚು ಜಾಸ್ತಿ ಆಯ್ತದೆ. ಸಿದ್ದು, ಸಿದ್ದವ್ರೆ, ನೀವು ನಿಮ್ಮ ತಾಯಿ ಹತ್ರ ಮಾತಾಡ್ಕೊಂಡು ಬನ್ನಿ. ನಾನು ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನೋಡಿದ್ಯೇನೋ ನಿನ್ ಹೆಂಡತಿಗೆ ಎಷ್ಟು ಕೊಬ್ಬು ಅಂತ. ನನ್ನ ನೋಡಿದ್ರು ನೋಡದೇ ಇರೋ ಆಗ ಹೋಗ್ತಿದ್ದಾಳೆ. ಈಗ ಅವ್ರು ಬಂದು ನಿನ್ನ ಮಾತಾಡ್ಸಿದ್ರೆ ನೀನು ನಗ್ನಗ್ತ ಮಾತಾಡ್ತಿದ್ದೇನವ? ಅವಳಿಗೆ ನನ್ನ ಮೇಲೆ ಗೌರವ ಇಲ್ಲ ಅಂದಮೇಲೆ ನಾನು ಯಾಕೆ ಅವಳನ್ನ ಮಾತಾಡಿಸ್ಲಿ? ಮತ್ತು ಆ ವಿಷಯನ ಬಿಟ್ಬಿಡವ. ಸುಮ್ಮನೆ ಬೇಡದೇ ಇರೋದನ್ನ ಯಾಕೆ ಮೈ ಮೇಲೆ ಹೇಳ್ಕೊತೀಯ? ಯಾಕೋ ಸಿದ್ದು ಹೀಗೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತೀಯ? ನೀನೀಗ ತುಂಬಾ ಬದಲಾಗಿದ್ಯಾ ಕಣೋ. ಬದಲಾಗಿರೋದು ನಾನಲ್ಲ ಕಣವ, ಪರಿಸ್ಥಿತಿ. ಜೀವನ ಒಂದೊಂದೇ ಪಾಠ ಹೇಳ್ಕೊಡುವಾಗ ಅದನ್ನು ಕಲಿತಾ ಹೋಗ್ಬೇಕಲ್ವೇ? ನೋಡು ಹೇಗ್ ವೇದಾಂತಿ ತರ ಮಾತಾಡ್ತಿದ್ದೀಯ. ಜೈಲ್ಗೆ ಹೋಗಿದ್ದಾಗ ನನ್ನ ಮಗನ ಪರಿಸ್ಥಿತಿ ಹೇಗಿದೆಯೋ ಏನೋ ಅಂತ ಹೇಳಿ ನಂಗೆ ಊಟ ಸರಿಯಾಗಿ ಸೇರ್ತಿರ್ಲಿಲ್ಲ ಗೊತ್ತಾ. ಕಂಡ ದೇವ್ರಿಗೆಲ್ಲ ನೀನು ಬೇಗ ಆಚೆ ಬರಲಿ ಅಂತ ನಾನು ಹರಕೆ ಹೊತ್ತಿದ್ದೆ ಗೊತ್ತಾ. ನೀನು ಹೊರಗೆ ಬಂದ ತಕ್ಷಣ ನಾನು ನೋಡಕ್ ಬರ್ತೀಯ ಅಂತ ಬಾಗ್ಲತ್ರ ಕಾಯ್ತಾ ಇದ್ದೆ ಗೊತ್ತಾ. ಆದ್ರೆ ನೀನು ಬರಲೇ ಇಲ್ವಲ್ಲೋ. ಯಾಕೋ ನನ್ನನ್ನು ಅಷ್ಟು ದೂರ ಮಾಡ್ಕೊಂಡ್ಬಿಟ್ಟೆ. ಹೆಂಡತಿ ಬಂದ್ಮೇಲೆ ಈ ತಾಯಿ ನಿನಗೆ ಬೇಡವದ್ಲ? ಯಾಕವ ಹಿಂಗೆಲ್ಲ ಮಾತಾಡ್ತಿದ್ಯೆ? ನೋಡು, ನಾನು ಜೈಲಲ್ಲಿದ್ದಾಗ ದಿನಾಗ್ಲೂ ನೀನು ನನ್ನ ನೋಡಕ್ ಬರ್ತಿದ್ದಿದ್ದು ನನಗೆ ಗೊತ್ತಿಲ್ವೇ? ಅದು ಅಲ್ಲದೆ ನಾನು ಹಸುಕೊಂಡಿರ್ತೀನಿ ಅಂತ ಮುದ್ದೆ, ಉಪ್ಸಾರು, ಕೋಳಿ ಸಾರೆಲ್ಲ ಮಾಡ್ಕೊಂಡ್ ಬರ್ತಿದ್ದೆ. ಕೋಳಿ ಸಾರೆಲ್ಲ ಮಾಡ್ಕೊಂಬಂದು ನಾನು ತಿನ್ನಿಸ್ತಿದ್ದಲ್ಲವ. ಅದನ್ನೆಲ್ಲ ನಾನು ಹೆಂಗವ ಮರೀಲಿ? ನಾನು ನಿನ್ನ ನೋಡಕ್ ಬರ್ಲಿಲ್ಲ ಅಂತ ನನ್ನನ್ನು ಹಂಗಿಸ್ತಿದ್ಯೇನೋ? ನಾನು ಯಾಕವ ನೀನು ಹಂಗಸ್ಲಿ? ಇರೋ ವಿಷಯನ ಅಲ್ವೇ ಹೇಳ್ತಿರೋದು. ನೀನು ಮಾತ್ರ ನನ್ನ ನೋಡಕ್ ಬರ್ತಿದ್ದೆ, ಆದ್ರೆ ಅಣ್ಣ ಮೇಡಮ್ ಅವರು ನಾನು ನೋಡಕ್ಕೆ ಬರ್ತಿರ್ಲಿಲ್ಲ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಕಣವ. ನಿಂಗೆ ಒಬ್ಬಳಿಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇರೋದು. ಅದಕ್ಕೆ ಅಲ್ವೇ ನೀನು ಅಷ್ಟೊಂದ್ಸಲ ನಾನು ನೋಡಕ್ ಬಂದಿದ್ದು. ನಿನ್ನ ಮಾತಿನ ಅರ್ಥ ನನಗೆ ಅರ್ಥ ಆಗ್ತಿದೆ ಕಣೋ. ನಿನ್ನ ನೋಡ್ಬೇಕು ಅಂತ ನಾನು ತುಂಬಾ ಸಲ ಅನ್ಕೊಂಡೆ ಕಣೋ. ಆದ್ರೆ ನಿಮ್ಮ ಅಪ್ಪನ ಮಾತು ಮೀರಿ ಅವ್ರನ್ನ ದಾಟಿ ನಾನು ಬರಕ್ಕಾಗುತ್ತಾ ಹೇಳು? ಅವ್ರು ಒಂದ್ಸಲ ಎಲ್ಲಿಗೂ ಹೋಗ್ಬೇಡ ಅಂದ್ಮೇಲೆ ನಾನು ಹೇಗೋ ಬರಕ್ಕಾಗುತ್ತೆ? ಅವ ಹೆತ್ತ ಮಗನ ನೋಡ್ಬೇಕು ಅನ್ನೋ ಮನ್ಸು ಮಾಡಿದ್ರೆ ಅದು ಯಾವುದೇ ಅಡೆತಡೆನಾಗ್ಲಿ ಅದನ್ನೆಲ್ಲ ದಾಟ್ಕೊಂಡು ಬರ್ಬೋದು ಕಣವ. ಹಂಗಂತ ನೀವೀಗ ಮಾಡಿರೋ ತಪ್ಪು ನಾನು ಎತ್ತಿ ತೋರಿಸೋ ಉದ್ದೇಶದಿಂದ ನಾನು ಹಿಂಗೆ ಮಾತಾಡ್ತಿಲ್ಲ. ನನಗೆ ಗೊತ್ತು ಕಣ ಸಿದ್ದು, ಇದು ನೀನ್ ಮಾತಾಡ್ತಿಲ್ಲ, ಇನ್ನು ಬೆನ್ನ ಹಿಂದೆ ಬೇರೆಯವ್ರು ಮಾತಾಡ್ತಿದ್ದಾರೆ ಅಂತ. ಇಲ್ಲೇ ನೋಡು, ನೀನು ಅವ್ರನ್ನ ಅಪಾರ್ಥ ಮಾಡ್ಕೊಂಡಿರೋದು. ನಿನ್ನ ನೋಡಿದ ತಕ್ಷಣ ಹೋಗಿ ಅತ್ತೆನ ಮಾತಾಡ್ಸ್ಕೊಂಡ್ ಬನ್ನಿ ಅಂತ ಕಳಿಸಿದವರೇ ಅವರು. ನೀವು ಮಾತ್ರ ಅವ್ರ ಬಗ್ಗೆ ಕೀಳಾಗಿ ಮಾತಾಡ್ತೀರಾ. ಇದೆಲ್ಲ ಯಾಕೋ ಸರಿ ಕಾಣ್ತಿಲ್ಲ. ಹೌದಪ್ಪ, ಹೆಂಡತಿ ಅನ್ನೋಳು ನಿನ್ ಕಣ್ಣಿಗೆ ಬಟ್ಟೆ ಕಟ್ಟಿರುವಾಗ ನಿನಗೆ ಯಾವ್ದು ಸರಿ ಕಾಣಿಸೋದಿಲ್ಲ. ಅವ ನೀನ್ ಇಲ್ಲಿ ಜಗಳ ಮಾಡಕ್ಕೆ ಬಂದಿದ್ರೆ ನಾನು ಹೋಯ್ತೀನಿ, ನಂಗೆ ಬೇರೆ ಕೆಲಸ ಅದೇ. ಆಯ್ತು ಬಿಡಪ್ಪ, ನಾನೇನು ಮಾತಾಡೋದಿಲ್ಲ. ಸರಿ. ಅಪ್ಪಾಜಿ ಹೆಂಗವ್ರೆ? ಚೆನ್ನಾಗಿದ್ದಾರೆ ಅಂತ ನಾನು ಹೇಳಬಹುದು, ಆದ್ರೆ ಮಗ ನನ್ನ ನೋಡಕ್ ಬರ್ಲಿಲ್ಲ ಅಂತ ಕೊರಗ್ತಿದ್ದಾರೆ ಕಣೋ. ಅದ್ ಸರಿ, ನೀನೇನು ನಿನ್ನ ಹೆಂಡತಿಯಿಂದ ಈಗೆಲ್ಲ ಓಡಾಡ್ತಿದ್ಯಲ್ಲ ಅಂಗಡಿ ತುಂಬಾ, ಏನೋ ಆಗಿದೆ ನಿನಗೆ? ಇದೆಲ್ಲ ನಾವು ನಮ್ಮ ಬದುಕು ಕಟ್ಕೊಳ್ಳೋದಕ್ಕೋಸ್ಕರ ಮಾಡ್ತಿರೋದು ಕಣವ. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ನಮ್ಗೆ ನಾಚಿಕೆ ಹೇಳು. ಅದು ಅಲ್ಲದೆ ಈಗ ನಾವೊಂದು ಹೊಸ ಬಿಸ್ನೆಸ್ನ ಶುರು ಮಾಡ್ತಾ ಇದೀವಿ. ಅದಕ್ಕೆ ನಿಂದು ಒಂದು ಆಶೀರ್ವಾದ ಇರಲಿ. ನೀನು ಬಿಸ್ನೆಸ್ ಶುರು ಮಾಡಿದೀಯಾ? ಏನ್ ಬಿಸ್ನೆಸ್? ಉಪ್ಪಿನಕಾಯಿ ಬಿಸ್ನೆಸ್ಸು. ಏನು ಉಪ್ಪಿನಕಾಯಿ ಬಿಸ್ನೆಸ್? ನಾಚಿಕೆ ಆಗಲ್ವೇನೋ ನಿನ್ಗೆ? ಲಕ್ಷ್ಮೀ